ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ IT2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 1 ಬಂದು ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಪಾರ್ಟ್ 6 ವೀಡಿಯೋನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ರಾಮಕೃಷ್ಣ ಮಿಸ್ಟರ್ ರಾಮಕೃಷ್ಣ ಇಸ್ ಅ ಚಾರ್ಟೆಡ್ ಅಕೌಂಟೆಂಟ್ ಇನ್ ಬ್ಯಾಂಗ್ಳೂರ್ ದಟ್ ಹೀ ಸಬ್ಮಿಟ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ರಾಮಕೃಷ್ಣ ಅನ್ನೋರು ಚಾರ್ಟೆಡ್ ಅಕೌಂಟೆಂಟ್ ಇನ್ ಬ್ಯಾಂಗ್ಳೂರ್ ಆಗಿದ್ದಾರೆ. ಸೊ ಅವರ ಒಂದು ಇನ್ಫಾರ್ಮೇಷನ್ಸ್ ಅನ್ನೋದನ್ನ ನಮಗೆ ಕೊಟ್ಟಿದ್ದಾರೆ. ಓಕೆನಾ, ಏನೇನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಸೊ ಎಕ್ಸ್ಪೆನ್ಸಸ್ಸಲ್ಲಿ ಫಸ್ಟ್ ಬಂದುಬಿಟ್ಟು ಆಫೀಸ್ ರೆಂಟ್ನ ಕೊಟ್ಟಿದ್ದಾರೆ. ಸೊ ಆಫೀಸ್ ರೆಂಟ್ನ ನಾವಿಲ್ಲಿ ಏನು ಮಾಡಬೇಕು ಅಂದರೆ ತಗೋಬಾರ್ದು. ಯಾಕೆ ಅಂದರೆ ಸೊ ಇಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಫಸ್ಟು ಎಕ್ಸ್ಪೆನ್ಸಸ್ ಕೊಟ್ಟು ನೆಕ್ಸ್ಟ್ ಇನ್ಕಮ್ ಕೊಟ್ಟಿದ್ದಾರೆ. ಆಫೀಸ್ ರೆಂಟ್ ಎಕ್ಸ್ಪೆನ್ಸಸ್ಸು ಇದನ್ನು ನೀವು ತೊಗೋಬೇಕು. ನೆಕ್ಸ್ಟ್ ಸ್ಯಾಲ್ರಿ ಟು ಸ್ಟಾಫ್ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ಚಾರಿಟೀಸ್ನ ಕೊಟ್ಟಿದ್ದಾರೆ, ನೀವು ಚಾರಿಟೀಸ್ನ ನೀವು ತೊಗೊಳಂಗಿಲ್ಲ ಇಲ್ಲಿ. ನೆಕ್ಸ್ಟ್ ಗಿಫ್ಟ್ ಫ್ರಮ್ ರಿಲೇಟಿವ್, ಸೊ ರಿಲೇಟಿವಿಂದ ಏನಾದರೂ ಗಿಫ್ಟ್ ಬಂದರೆ ಇದನ್ನು ಕೂಡ ನೀವು ತೊಗೊಳ್ಳಲ್ಲ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಫಾರ್ ಜರ್ನಲ್ಸ್ ಇತ್ತು ಅಂದರೆ ಇದನ್ನು ನೀವು ತೊಗೊಳ್ತೀರಾ. ನೆಕ್ಸ್ಟು ಡ್ರಾಯಿಂಗ್ಸ್ ಅಂದರೆ ಪರ್ಸ್ನಲ್ ಯೂಸ್ಗೆ ಅಮೌಂಟ್ ಡ್ರಾ ಮಾಡಿದ್ರೆ ಅಲ್ವಾ ಡ್ರಾಯಿಂಗ್ಸು, ಇದನ್ನು ಕನ್ಸಿಡರ್ ಮಾಡಲ್ಲ. ಕಾರ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ, ಇದನ್ನು ನೀವು ಕನ್ಸಿಡರ್ ಮಾಡ್ತೀರಾ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂತ ಇದೆ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದರೆ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಲ್ವಾ, ಸೊ ಪರ್ಸ್ನಲ್ ಎಕ್ಸ್ಪೆನ್ಸಸ್ನ ನೀವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. NSC ಪರ್ಚೇಸ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ನೀವು ಕನ್ಸಿಡರ್ ಮಾಡಲ್ಲ. ಇನ್ನು ನೆಟ್ ಇನ್ಕಮ್ ಕೊಟ್ಟಿದ್ದಾರೆ, ಇದನ್ನು ಕೂಡ ಕನ್ಸಿಡರ್ ಮಾಡಲ್ಲ. ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಅಮೌಂಟ್ ಕೊಟ್ಟು ಇದನ್ನು ಕೂಡ ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ, ಇನ್ನು ನೆಕ್ಸ್ಟ್ ನಿಮ್ಗೆ ಈ ಸೈಡ್ ಏನೇನು ಕೊಟ್ಟಿದ್ದಾರೆ ಅಂದರೆ ಇನ್ಕಮ್ ಸೈಡ್ ನೀವು ನೋಡೋದಾದ್ರೆ ಆಡಿಟ್ ಫೀಸ್ನ ಕೊಟ್ಟಿದ್ದಾರೆ. ಆಡಿಟ್ ಫೀಸ್ನ ನೀವು ಕನ್ಸಿಡರ್ ಮಾಡ್ತೀರಾ ಇನ್ಕಮ್ ಅಂತ ಹೇಳಿ. ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಕೊಟ್ಟಿದ್ದಾರೆ, ಇದನ್ನು ಕೂಡ ತೊಗೊಳ್ತೀರಾ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಅಂತ ಕೊಟ್ಟಿದ್ದಾರೆ, ಇದನ್ನು ಇಗ್ನೋರ್ ಮಾಡ್ತೀರಾ. ಡಿವಿಡೆಂಡ್ಸ್ ಆನ್ ಯೂನಿಟ್ಸ್ ಆಫ್ UTI ಕೊಟ್ಟಿದ್ದಾರೆ, ಇದನ್ನು ಕೂಡ ತೊಗೊಳ್ಳಲ್ಲ. ಅಕೌಂಟೆನ್ಸಿ ವರ್ಕ್ನ ಕೊಟ್ಟಿದ್ದಾರೆ, ಇದನ್ನು ನೀವು ಕನ್ಸಿಡರ್ ಮಾಡ್ತೀರಾ. ಓಕೆನಾ, ಇದಾದಮೇಲೆ ನಿಮಗೆ ಸ್ವಲ್ಪ ಈ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಏನು ಅಂದರೆ ಆಫೀಸ್ ರೆಂಟ್ ₹3,000 ಪೇಯ್ಡ್ ಈಸ್ ನಾಟ್ ರೆಕಾರ್ಡೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬಟ್ ಇಲ್ಲೂ ನೀವು ನೋಡ್ಬೋದು ಆಫೀಸ್ ರೆಂಟ್ ಅಂತ ಹೇಳಿ ಎಕ್ಸ್ಪೆನ್ಸಸ್ಸಲ್ಲೂ ಕೊಟ್ಟಿದ್ದಾರೆ, ಇದರಲ್ಲೂ ಕೊಟ್ಟಿದ್ದಾರೆ. ಏನು ಮಾಡೋದು ಅಂತ ಹೇಳಿ ಕನ್ಫ್ಯೂಸ್ ಆಗುತ್ತೆ, ವೆದರ್ ಇದು ತೊಗೋಬೇಕಾ ಅಂತ. ಇಲ್ಲ, ಎರಡೂ ತೊಗೋಬೇಕು. ನಾಟ್ ರೆಕಾರ್ಡೆಡ್ ಅಂತ ಇರೋ ರೀಸನಿಂದ ಎರಡೂ ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ತೊಗೊಳ್ತೀರಾ. ಓಕೆನಾ, ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆಫ್ ಕಾರ್ ಡ್ಯೂರಿಂಗ್ ದ ಇಯರ್ ₹6,000 ಅಂತ ಹೇಳಿ ಕೊಟ್ಟಿದ್ದಾರೆ, ಇದನ್ನು ನೀವು ಕನ್ಸಿಡರ್ ಮಾಡಲೇಬೇಕು. ಬಿಕಾಸ್ ಇದನ್ನ ರಿಸಿಪ್ಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. ನೆಕ್ಸ್ಟ್ 30% ಆಫ್ ಕಾರ್ ಎಕ್ಸ್ಪೆನ್ಸಸ್ ಆ್ಯಂಡ್ ರಿಲೇಟೆಡ್ ಟು ಪರ್ಸ್ನಲ್ ಯೂಸ್. ಸೊ 30% ಪರ್ಸ್ನಲ್ ಯೂಸ್ ಆದರೆ ರಿಮೈನಿಂಗ್ 70% ಏನಾಗುತ್ತೆ ಪ್ರೊಫೆಷ್ನಲ್ ಯೂಸ್ಗೆ, ಇನ್ನು ರಿಮೈನಿಂಗ್ 70% ಇದೆಯಲ್ವಾ. ಸೊ ಇಷ್ಟು ನಮಗೆ ಕೊಟ್ಟಿರುವಂಥ ಒಂದು ಕ್ವಶನ್ ಆಗಿದೆ. ನೆಕ್ಸ್ಟ್ ನಾವು ಇಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ಓಕೆನಾ, ರೆಸಿಪ್ಟ್ಸ್ ಮತ್ತು ಎಕ್ಸ್ಪೆನ್ಸಸ್ನ ಸಗ್ರಿಗೇಟ್ ಮಾಡಿ ಆನ್ಸರ್ಸ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟ್ ಇಲ್ಲಿ ನಾವು ನೋಡಿ ಈ ಥರ ಫಾರ್ಮೆಟ್ನ ಹಾಕಿಬಿಟ್ಟು ನಿಮಗೆ ಇಲ್ಲಿ ಏನು ಅಂದರೆ ಎಕ್ಸಾಮಲ್ಲಿ ನೀವು ಬರಿಬೇಕಾದ್ರೆ ಫಸ್ಟ್ ಅಸೆಸ್ಸಿ ನೇಮ್ನ ಮೆನ್ಷನ್ ಮಾಡಿ. ಯಾರು ಇಲ್ಲಿ ಡಾಕ್ಟರ್ ರಾಮಕೃಷ್ಣ ಇದ್ದಾರೆ, ಮಿಸ್ಟರ್ ರಾಮಕೃಷ್ಣ ಅಂತ ಬರೀತೀರಾ. ಅಸೆಸ್ಮೆಂಟ್ ಇಯರು ಮತ್ತು ಪ್ರೀವಿಯಸ್ ಇಯರ್ ಇದು ನೀವು ಮೆನ್ಷನ್ ಮಾಡಲೇಬೇಕು ಎಕ್ಸಾಮಲ್ಲಿ. ಇಲ್ಲಿ ಬಟ್ ನಾನು ಮೆನ್ಷನ್ ಮಾಡಿಲ್ಲ, ನಿಮ್ಗೆ ಹೇಳ್ತಿರೋದು ಮೆನ್ಷನ್ ಮಾಡಲೇಬೇಕು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಎಕ್ಸ್ಪೆನ್ಸಸ್ ಮುಂಚೆ ಕೊಟ್ಟು ಇನ್ಕಮ್ಸ್ನ ಆಮೇಲೆ ಕೊಟ್ಟಿದ್ದಾರೆ. ನೀವು ಹೆಂಗೆ ತೊಗೊಂಡ್ರು ಫಸ್ಟ್ ಇನ್ಕಮ್ನೇ ತೊಗೋಬೇಕು, ಆಮೇಲೆ ಎಕ್ಸ್ಪೆನ್ಸಸ್ ಅನ್ನೋದನ್ನ ತೊಗೋಬೇಕಾಗುತ್ತೆ. ಸೊ ಇನ್ಕಮ್ ಬಂದು ಫಸ್ಟ್ ಪ್ರೊಫೆಷ್ನಲ್ ಇನ್ಕಮ್ ಅಂತ ಹಾಕಿ, ಇನ್ಕಮ್ ಫಸ್ಟ್ ಯಾವುದಿದೆ ಆಡಿಟ್ ಫೀಸ್ ಇದೆ, ಆಡಿಟ್ ಫೀಸ್ನ ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ನೆಕ್ಸ್ಟ್ ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ ಫೀಸ್ ಇದೆ, ಅದನ್ನು ಕೂಡ ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ನೆಕ್ಸ್ಟ್ ಅಕೌಂಟೆನ್ಸಿ ವರ್ಕ್ ಇದೆ, ಅದನ್ನು ಕೂಡ ಆ್ಯಸ್ ಇಟ್ ಈಸ್ ತೊಗೊಳ್ತೀರಾ. ಇಷ್ಟೇ ಇನ್ಕಮ್ಸ್ ಇರೋದು ನೀವು ನೋಡೋದಾದರೆ, ಇನ್ಯಾವುದೂ ಇನ್ಕಮ್ಸ್ ಇಲ್ಲ. ಇಷ್ಟು ಇನ್ಕಮ್ಸ್ನ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಇನ್ಕಮ್ಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಟೋಟಲ್ ಇನ್ಕಮ್ ಬಂದು 3,92,000 ಟೋಟಲ್ ಇನ್ಕಮ್ ಇದೆ. ಇದಕ್ಕೆ ನೀವು ಪ್ರೊಫೆಷ್ನಲ್ ಪೇಮೆಂಟ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ಯಾವುದೇದಿದೆ, ಫಸ್ಟ್ ಒನ್ ಬಂದು ಆಫೀಸ್ ರೆಂಟ್ ಇದೆ. ಆಫೀಸ್ ರೆಂಟ್ ಬಂದು 33,000 ಇದೆ. ಬಟ್ ಅಡ್ಜಸ್ಟ್ಮೆಂಟಲ್ಲಿ 3,000 ನಾಟ್ ರೆಕಾರ್ಡೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡಿ ಔಟರ್ ಕಾಲಮಿಗೆ ತೊಗೋಬೇಕಾಗುತ್ತೆ. 33,000 ಪ್ಲಸ್ 3,000 ಆ್ಯಡ್ ಮಾಡಿದಾಗ 36,000 ಬರುತ್ತೆ. ಸ್ಟಾಫ್ ಸ್ಯಾಲ್ರಿ 75,000 ಹೇಳಿದ್ದಾರೆ, ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ಇನ್ನು ನೆಕ್ಸ್ಟ್ ಬಂದು ಸಬ್ಸ್ಕ್ರಿಪ್ಷನ್ ಫಾರ್ ಜರ್ನಲ್ 2,400 ಹೇಳಿದ್ದಾರೆ, ಅದನ್ನು ಕೂಡ ಆ್ಯಸ್ ಇಟ್ ಈಸ್.
ಲಾಸ್ಟ್ ಇನ್ಯಾವುದಿದೆ ಅಂದರೆ ಕಾರ್ ಎಕ್ಸ್ಪೆನ್ಸಸ್ ಇದೆ 25,000. ಕಾರ್ ಎಕ್ಸ್ಪೆನ್ಸಸ್ 25,000. ಎಷ್ಟು ಪರ್ಸೆಂಟ್ ಫಾರ್ ಪ್ರೊಫೆಷ್ನಲ್ ಯೂಸು ಅಂದರೆ 70%. ಇಂಟು 70/100 ಮಾಡಿದಾಗ 16,800 ರೂಪೀಸ್ ಬರುತ್ತೆ. ಅದನ್ನು ಔಟರ್ ಕಾಲಮ್ಗೆ ಹಾಕ್ತೀವಿ. ಇನ್ನು ಯಾವುದೇ ರೀತಿಯ ಎಕ್ಸ್ಪೆನ್ಸಸ್ ಇಲ್ಲ. ಇದು ಬಿಟ್ಟು ನಮಗೆ ಅಡ್ಜಸ್ಟ್ಮೆಂಟಲ್ಲಿದೆ ಏನು, ಡಿಪ್ರಿಸಿಯೇಷನ್ ಆಫ್ ಕಾರ್ ಡ್ಯೂರಿಂಗ್ ದ ಇಯರ್ 6,000 ಅಂತ ಹೇಳಿ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆಫ್ ಕಾರ್ ಬಂದುಬಿಟ್ಟು 6,000 ಇಂಟು ಪ್ರೊಫೆಷ್ನಲ್ ಯೂಸ್ ಎಷ್ಟಿದೆ 70%. ಇಂಟು 70% ಮಾಡಿದಾಗ ನಮಗೆ 4,200 ರೂಪೀಸ್ ಬರುತ್ತೆ. ಇಷ್ಟೂ ಎಕ್ಸ್ಪೆನ್ಸಸ್ನು ನಾವು ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕಿದಾಗ 1,34,400 ರೂಪೀಸ್ ಬರುತ್ತೆ. ಓಕೆನಾ. ಇವಾಗ ನೀವೇನು ಮಾಡಬೇಕು ಅಂದರೆ ಪ್ರೊಫೆಷ್ನಲ್ ರಿಸಿಪ್ಟ್ಸಿಂದ ಪ್ರೊಫೆಷ್ನಲ್ ಪೇಮೆಂಟ್ನ ಮೈನಸ್ ಮಾಡಿ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ 3,92,000 ಮೈನಸ್ 1,34,400ನ ಮೈನಸ್ ಮಾಡಿದಾಗ ನಿಮಗೆ 2,57,600 ರೂಪೀಸ್ ಬರುತ್ತೆ. ಇದು ಬಂದುಬಿಟ್ಟು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿಗೆ ಒಂದು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕೇಸ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕೇಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.